ನಮಸ್ಕಾರ, ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮೈ ನವಿರೇಳಿಸುವ ಸಂಭ್ರಮ. ಅಹಮದಾಬಾದ್ನ ಆಕಾಶದಲ್ಲಿ ಬಣ್ಣ ಬಣ್ಣದ ಪಟಾಕಿಗಳ ಚಿತ್ತಾರ. ಗ್ಯಾಲರಿಯಲ್ಲಿ ಲಕ್ಷಾಂತರ ಅಭಿಮಾನಿಗಳ ಕೇಕೆ, ಚಪ್ಪಾಳಿಯ ಝೇಂಕಾರ. ಹೌದು, ಕ್ರಿಕೆಟ್ ಕಾಶಿ ಭಾರತದಲ್ಲಿ ಇಂದು ನವ ಇತಿಹಾಸ ಸೃಷ್ಟಿಯಾಗಿದೆ. ನ್ಯೂಜಿಲೆಂಡ್ ತಂಡವನ್ನ ಫೈನಲ್ನಲ್ಲಿ ಮಣಿಸಿದ ಟೀಂ ಇಂಡಿಯಾ ಸತತ 2ನೇ ಬಾರಿಗೆ ಟಿ20 ವಿಶ್ವಕಪ್ ಟ್ರೋಫಿಗೆ ಮುತ್ತಿಕ್ಕುವ ಮೂಲಕ ವಿಶ್ವ ಚಾಂಪಿಯನ್ ಪಟ್ಟವನ್ನ ತನ್ನಲ್ಲೇ ಉಳಿಸಿಕೊಂಡಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುವ ಸವಾಲು ಸ್ವೀಕರಿಸಿದ ಭಾರತಕ್ಕೆ ಆರಂಭದಲ್ಲೇ ಸಿಕ್ಕಿದ್ದು ಸಿಡಿಲಬ್ಬರದ ಆರಂಭ. ಟೀಕೆಗಳಿಗೆ ಗುರಿಯಾಗಿದ್ದ ಯುವ ಬ್ಯಾಟರ್ ಅಭಿಷೇಕ್ ಶರ್ಮಾ ಇಂದು ಫಿನಿಕ್ಸ್ನಂತೆ ಎದ್ದು ಬಂದರು. ಕೇವಲ 21 ಎಸೆತಗಳಲ್ಲಿ 6 ಬೌಂಡರಿ ಹಾಗೂ 3 ಭರ್ಜರಿ ಸಿಕ್ಸರ್ ಸಹಿತ 51 ರನ್ ಚಚ್ಚಿದ ಅಭಿಷೇಕ್ 247ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಕಿವೀಸ್ ಬೌಲರ್ಗಳನ್ನ ಕಂಗೆಡಿಸಿದ್ರು. ಇನ್ನು ಅಭಿಷೇಕ್ ಹಾದಿಯಲ್ಲಿ ಸಾಗಿದ ಸಂಜು ಸ್ಯಾಮ್ಸನ್ ಇಡೀ ಕ್ರೀಡಾಂಗಣಕ್ಕೆ ರಸದೌತಣವನ್ನ ನೀಡಿದ್ರು. ಕಿವೀಸ್ ಪಡೆಯ ಬೌಲಿಂಗ್ ಅನ್ನ ಚಿಂದಿ ಉಡಾಯಿಸಿದ ಸಂಜು 8 ಅಮೋಘ ಸಿಕ್ಸರ್ ಹಾಗೂ 5 ಬೌಂಡರಿಗಳ ನೆರವಿನಿಂದ 89 ರನ್ ಅನ್ನ ಸಿಡಿಸಿ ಪಂದ್ಯದ ಗತಿಯನ್ನೇ ಬದಲಿಸಿದ್ರು. ಇವರಿಗೆ ಸಾಥ್ ನೀಡಿದ ಇಶಾನ್ ಕಿಶನ್ ಕೂಡ 216ರ ಸ್ಟ್ರೈಕ್ ರೇಟ್ನಲ್ಲಿ 54 ರನ್ ಅನ್ನ ಚಚ್ಚಿದ್ರು. 256 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ್ದ ನ್ಯೂಜಿಲೆಂಡ್ ತಂಡಕ್ಕೆ ಭಾರತದ ಬೌಲರ್ಗಳು ಸಿಡಿಲು ಬಡಿದಂತೆ ಕಾಡಿದ್ರು. ಅಕ್ಷರ್ ಪಟೇಲ್ ಅವರ ಚಾಣಾಕ್ಷ ಸ್ಪಿನ್ ಮತ್ತು ವರುಣ್ ಚಕ್ರವರ್ತಿ ಅವರ ಗೂಗ್ಲಿಗಳಿಗೆ ಕಿವೀಸ್ ಬ್ಯಾಟರ್ಗಳು ವಿಲವಿಲ ಅಂತ ಒದ್ದಾಡಿದ್ರು. ಜಸ್ಪ್ರೀತ್ ಬೂಮ್ರಾ ಬರೋಬ್ಬರಿ 4 ವಿಕೆಟ್ ಅನ್ನ ಕಬಳಿಸಿ ಎದುರಾಳಿಯ ಬೆನ್ನೆಲುಬು ಮುರಿದ್ರು. ಇನ್ನು ವಿಶೇಷ ಏನಂದ್ರೆ 4 ಓವರ್ನಲ್ಲೇ ಬೂಮ್ರಾ ಕೇವಲ 16 ರನ್ಗಳನ್ನ ಮಾತ್ರ ನೀಡಿದ್ರು. ಅಕ್ಷರ್ ಪಟೇಲ್ 3 ವಿಕೆಟ್ ಅನ್ನ ಪಡೆದ್ರು. ಇನ್ನು ವರುಣ್ ಚಕ್ರವರ್ತಿ, ಅಭಿಷೇಕ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ 1 ವಿಕೆಟ್ ಅನ್ನ ಪಡೆದು ಸಾಂಘಿಕ ಪ್ರದರ್ಶನವನ್ನ ನೀಡಿದ್ರು. ಒತ್ತಡಕ್ಕೆ ಮಣಿದ ನ್ಯೂಜಿಲೆಂಡ್ ನಿಗದಿತ 19 ಓವರ್ಗಳಲ್ಲಿ ಎಲ್ಲಾ ವಿಕೆಟ್ಗಳನ್ನ ಕಳೆದುಕೊಂಡು 159 ರನ್ ಗಳಿಸಿ ಸೋಲಿಗೆ ಶರಣಾಯಿತು. ಆ ಮೂಲಕ ಟೀಂ ಇಂಡಿಯಾ 96 ರನ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿ ಚಾಂಪಿಯನ್